ಜಗತ್ತಿನಲ್ಲಿ ಯಾವುದೇ ಧರ್ಮ ಸಿದ್ಧಾಂತಗಳಾಗಲಿ, ಯಾವುದೇ ತತ್ವಜ್ಞಾನವಾಗಲಿ, ಅವೆಲ್ಲವೂ ಸಹ ಮೂರೇ ಸಿದ್ಧಾಂತದ ಮೇಲೆ ನಿಂತಿದೆ ಜಗತ್ತಿನಲ್ಲಿ. ಸೈನ್ಸ್ ಇರ್ಬೋದು ಅಥವಾ ರಿಲಿಜಿಯಸ್ ಇರ್ಬೋದು. ವಿಜ್ಞಾನವಾದವಾದರೂ ಇರಬಹುದು, ಧರ್ಮವಾದವಾದರೂ ಇರಬಹುದು. ವಿಜ್ಞಾನವಾದವಾಗಲಿ ಅಥವಾ ಧರ್ಮವಾದವಾಗಲಿ, ಈ ಮೂರು ವಿಷಯಗಳ ಮೇಲೇ ಅವರು ಪ್ರಯೋಗಶೀಲತೆಯನ್ನು ಹೊಂದಬೇಕು ಈ ಜಗತ್ತಿನಲ್ಲಿ. ಇದನ್ನು ಮೂರನ್ನು ಬಿಟ್ಟು ಹೊಸತನವನ್ನು ಏನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಸೃಷ್ಟಿಯ ಒಳಗಡೆ ದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಈ ಸೃಷ್ಟಿಯ ಒಳಗಡೆ ಈ ಮೂರು ವಿಷಯಗಳ ಮೇಲೆ ಪ್ರತಿಪಾದನೆ ಆಗಬೇಕು. ಇದನ್ನು ಮೀರಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕಾಗೋದಿಲ್ಲ. ಯಾರಾದರೂ ಅದು ಹೇಳ್ತಾ ಇದ್ರೆ ಅದು ಅವರ ಅನುಭವಕ್ಕೆ ನಿಲಕಲಾರದ ವಿಚಾರಧಾರೆಗಳಷ್ಟೇ. ಮೂರೇ ಸಿದ್ಧಾಂತವನ್ನು ಒಳಗೊಂಡಿದ್ದ ಮಾತ್ರ ಪ್ರಯೋಗಶೀಲತೆಯನ್ನು ಹೊಂದುತ್ತದೆ. ವಿಜ್ಞಾನ ಆಗಲಿ, ಧರ್ಮ ಆಗಲಿ ಅಥವಾ ಆಧ್ಯಾತ್ಮ ಆಗಲಿ. ಧರ್ಮ ಬೇರೆ, ಧಾರ್ಮಿಕತೆ ಬೇರೆ, ಆಧ್ಯಾತ್ಮ ಬೇರೆ. ಯಾವುದರ ಮೇಲೆ ವಿಜ್ಞಾನ ಪ್ರತಿಪಾದನೆ ಮಾಡ್ತದಂದರೆ ಜೀವದ ಮೇಲೆ ಅವರು ಪ್ರತಿಪಾದನೆ ಮಾಡಬೇಕು. ಮೊದಲನೆಯದು, ಯಾವ ವಿಜ್ಞಾನವಾದರೂ ಜೀವ ಸಂಕುಲದ ಮೇಲೇ ಪ್ರತಿಪಾದನೆ ಮಾಡಬೇಕು. ಜಗತ್ತಿನಲ್ಲಿ ಯಾವ ಧರ್ಮಗಳಾಗಲಿ ಅಥವಾ ಧರ್ಮದ ಸಿದ್ಧಾಂತಗಳಾಗಲಿ, ಧರ್ಮಗುರುಗಳಾಗಲಿ, ಅವರು ಕಂಡಂತಹ ಅನುಭವವನ್ನು ಅವರು ಇನ್ನೊಂದು ಜೀವದ ಮೇಲೆ ಪ್ರಯೋಗ ಮಾಡಬೇಕು. ಬುದ್ಧ ತಾನು ಕಂಡ ಅನುಭವವನ್ನು ತನ್ನ ಶಿಷ್ಯನ ಮೇಲೆ ಪ್ರಯೋಗ ಮಾಡಬೇಕು. ಬಸವಣ್ಣನವರು ತಾನು ಕಂಡ ಧರ್ಮದ ಅನುಭವವನ್ನು ತನ್ನ ಅಕ್ಕನ ಗಮನ ಮೇಲೆ ಪ್ರಯೋಗ ಮಾಡಬೇಕು. ಒಂದು ಜೀವ ಇನ್ನೊಂದು ಜೀವದ ಮೇಲೆ ಪ್ರಯೋಗ ಮಾಡಬೇಕು. ವಿಜ್ಞಾನಿಗಳು ಒಂದು ವಸ್ತುವನ್ನು ಕಂಡಿಡಿದಾಗ, ಒಂದು ಔಷಧಿಯನ್ನೇ ಕಂಡಿಡಲಿ, ಒಂದು ಇಂಜೆಕ್ಷನನ್ನೇ ಕಂಡಿಡಲಿ, ಅದು ಯಾವುದರ ಮೇಲೆ ಪ್ರಯೋಗ ಮಾಡಬೇಕಂದ್ರೆ ಜೀವದ ಮೇಲೆ ಪ್ರಯೋಗ ಮಾಡಬೇಕು. ಒಂದು ಇಂಜೆಕ್ಷನ್ ಮೊದಲು ಕಂಡಿಡ್ದ ಅಂದರೆ ಇಲಿಯ ಮೇಲೆ ಪ್ರಯೋಗ ಮಾಡಬೇಕು, ಇಲ್ಲ ಮೊಲದ ಮೇಲೆ ಪ್ರಯೋಗ ಮಾಡಬೇಕು. ವಿಜ್ಞಾನ ಅಥವಾ ಮಹಾತ್ಮರು ತಾವು ಕಂಡಂಥ ಅನುಭವವನ್ನು ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಬೋಧಿಸಬೇಕೇ ಹೊರತು ಜಡವಾದಂಥ ಮ್ಯಾಟ್ರಿ ಕೇಳೋದಿಲ್ಲ. ಇದು ಧರ್ಮ ಸತ್ಯ, ಇದು ವಿಜ್ಞಾನ ಸತ್ಯ. ಈ ಜಗತ್ತಿನಲ್ಲಿ ಎಂತಹ ಮಹಾತ್ಮರು ಯಾರ್ಯಾರು ಹುಟ್ಟಿ ಬಂದಿದ್ದಾರೆ, ಅವರೆಲ್ಲರೂ ಎದರ ಮೇಲೆ ಪ್ರಯೋಗ ಮಾಡಿದರು ಅಂತಂದರೆ ಮಹಾತ್ಮರೆಲ್ಲರೂ ಸಹ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದರು. ಋಷಿ ಕಂಡಂಥ ಅನುಭವವನ್ನು ತನ್ನ ಶಿಷ್ಯನ ಮುಂದೆ ಬೋಧಿಸಿದ. ಶ್ರುತಿ, ಕೇಳು, ನಾನು ಹೇಳುತ್ತೇನೆ, ನೀನು ಕೇಳು. ಶ್ರುತಿ. ಹಾಗಾಗಿ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡುವಂಥ ವಸ್ತು ಯಾವುದಂದ್ರೆ ಜೀವ. ಯಾವುದ್ಯಾವುದು ಜೀವ? ಭೂಚರ, ಕೇಚರ, ಜಲಚರ. ಒಂದು ಭೂಚರ, ಭೂಮಿಯ ಮೇಲೆ ವಾಸಿಸುವಂತಹ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡುವುದು ಭೂಚರ.
ಎರಡನೆಯ ಪ್ರಯೋಗ ಎದರ ಮೇಲೆ ಮಾಡಬೇಕು? ಭೂಮಿಯಿಂದ ಮೇಲೆ ಆಕಾಶದಲ್ಲಿ ಹಾರಾಡುವಂತಹ ಅಕ್ಕಿ ಪಕ್ಷಿಗಳ ಮೇಲೆ ಪ್ರಯೋಗ ಮಾಡಬೇಕು. ಭೂಚರ, ಕೇಚರ. ಮೂರನೆಯ ಪ್ರಯೋಗ ಎಲ್ಲಿ ಮಾಡಬೇಕಂದ್ರೆ ಈ ಭೂಚರ ಕೇಚರವನ್ನು ದಾಟಿ ಜಲಚರದೊಳಗಿರುವ ಪ್ರಾಣಿಗಳ ಜೊತೆಯಲ್ಲಿ ಪ್ರಯೋಗ ಮಾಡಬೇಕು. ಭೂಚರ, ಕೇಚರ, ಜಲಚರ ಈ ವಸ್ತುಗಳು ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಪ್ರಯೋಗ ಆಗಿತ್ತು. ಈ ಸೃಷ್ಟಿ ಬಹಳ ಅತಿ ಅದ್ಭುತವಾಗಿ ಹೊರಹೊಮ್ಮಿದೆ. ಹುಟ್ಟೋದು ಬೇರೆ, ಹೊರಹೊಮ್ಮೋದು ಬೇರೆ. ಹುಟ್ಟಿಗೆ ಸಾವಿದೆ, ಹೊರಹೊಮ್ಮುವಿಗೆ ಇನ್ಫಿನಿಟಿ ಇದೆ. ಹುಟ್ಟು ನೆಗೆಟಿವ್ ಪಾಸಿಟಿವ್ನಲ್ಲಿ ಇರ್ತದೆ, ಹೊರಹೊಮ್ಮಿರ್ತಕ್ಕಂಥ ಶಕ್ತಿ ಇನ್ಫಿನಿಟಿ ಆಗಿರುತ್ತೆ. ತಟಸ್ಥ ಮನೋಭಾವನ, ತಟಸ್ಥ ಮನೋಭಾವನೆಯಲ್ಲಿ ಇರ್ತಕ್ಕಂಥದ್ದು ಸೃಷ್ಟಿ. ನೀವು ಯಾರು ಏನು ಹೇಳಿದ್ರು ಅದು ಕೇಳೋದಿಲ್ಲ. ಯಾವ ಮಂತ್ರಕ್ಕೂ ಮಾವಿನಕಾಯಿ ಉದುರೋದಿಲ್ಲ. ಮಳೆ ಬಾ ಅಂತ ಹೇಳಿದ್ರು ಬರೋದಿಲ್ಲ, ಬಿಸಿಲು ಕಡಿಮೆ ಆಗು ಅಂತ ಹೇಳಿದ್ರು ಅದು ಆಗೋದಿಲ್ಲ. ಕಾರಣ ಅದು ತಟಸ್ಥ ನಿಲುವಿನಲ್ಲಿ ಒಂದು ಸಲ ಸೃಷ್ಟಿ ಆಗಿಬಿಟ್ಟಿದೆ. ಈ ಜಗತ್ತಿನಲ್ಲಿ ದೇವರು ಒಂದು ಸಲ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಜೀವ. ಇದರ ಒಂದು ಸಲ ಪರಮಾತ್ಮ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಈ ಸೃಷ್ಟಿ ಮಾಡಿರುವಂಥ ಈ ಜಗತ್ತನ್ನು ಯಾರ ಕೈಯಲ್ಲೂ ಬದಲಾಯಿಸಲಿಕ್ಕಾಗೋದಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ನಾವೇನಾದರೂ ಹೇಳ್ಬೋದು ಅಷ್ಟೇ. ನಮ್ಮ ಸ್ವಾರ್ಥಕ್ಕಾಗಿ ನಾವೇನಾದರೂ ಹೇಳಬಹುದು. ಆದರೆ ಜಗತ್ತು ಮಾತ್ರ ನೋ ನೆಗೆಟಿವ್, ನೋ ಪಾಸಿಟಿವ್, ಇಟ್ ಈಸ್ ಓನ್ಲಿ ಇನ್ಫಿನಿಟಿ. ಅದು ಬಹಳ ತಟಸ್ಥದ ರೀತಿಯಲ್ಲಿ ಇರ್ತದೆ. ಅದು ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತದೆ. ತನ್ನ ಪ್ರಕೃತಿ ತನ್ನ ಜಗತ್ತನ್ನು ತಾನೇ ಸುಧಾರಿಸಿಕೊಳ್ಳುತ್ತದೆ. ನಾವ್ಯಾರು ಸುಧಾರಿಸ್ಲಿಕ್ಕೆ ಬರಲಿಲ್ಲ, ಆಗೋದಿಲ್ಲ. ಸುಧಾರಿಸ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಜಯದೇವ ಜಗದ್ಗುರುಗಳು ಹೇಳುತ್ತಾರೆ, ಬಹಳ ಅತಿ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ನಿನಗಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟುವನು, ಪಶ್ಚಿಮದಲ್ಲಿ ಹುಟ್ಟುವನೇ. ನಿನಗಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟುವವನು, ಪಶ್ಚಿಮದಲ್ಲಿ ಹುಟ್ಟುವನೇ. ಬಲ ಇದ್ದರೆ ಗೆಲ್, ಇಲ್ಲದಿದ್ದರೆ ಹೊಂದಿಕೋ. ಬಲ ಇದ್ದರೆ ಗೆಲ್, ಇಲ್ಲದಿದ್ದರೆ ಹೊಂದಿಕೋ. ಸೃಷ್ಟಿಗೆ ಹೊಂದಿಕೊಂಡೇ ಬದುಕಬೇಕು. ಜನರಿಗೆ ಹೊಂದಿಕೊಳ್ಳೋದಲ್ಲ. ಜನರಿಗೆ ಹೊಂದಿಕೊಳ್ಳೋರು ಹೋಗಿಬಿಡ್ತಾರೆ, ಸೃಷ್ಟಿಗೆ ಹೊಂದಿಕೊಳ್ಬೇಕು ನಾವು. ಹೇಳಿದ ಅರ್ಥ ಆಯ್ತಲ್ಲ? ಯಾವ ಮನುಷ್ಯ ಸೃಷ್ಟಿಯನ್ನು ಪ್ರೀತಿ ಮಾಡ್ತಾನೆ, ಸೃಷ್ಟಿಯನ್ನು ಪ್ರೀತಿ ಮಾಡುವ ಮನುಷ್ಯನಿಗೆ ದೇವರ ಪ್ರೀತಿ ಇರ್ತದೆ. ಯಾಕೆ? ದೇವರು ಸೃಷ್ಟಿ ಮಾಡಿರುವ ಸೃಷ್ಟಿಯನ್ನು ಪ್ರೀತಿ ಮಾಡ್ತಾನೆ ಅಂಥೇಳಿ ದೇವರು ನಿಮ್ಮ ಜೊತೆಲಿ ಯಾವಾಗಲೂ ವಾಸಸ್ಥಾನದಲ್ಲಿ ಇರ್ತಾನೆ. ಅದಕ್ಕಾಗಿ ಜಗತ್ತಿನಲ್ಲಿ ದೇವರು ಬಹಳ ದೊಡ್ಡವನಾಗಿರ್ತಾನೆ. ನಾವು ಏನು ಮಾಡ್ತೀವಿ ಅಂದರೆ ಕ್ಷಣಿಕವಾದ ಸುಖ ಕೊಟ್ಟವ್ರ ಜೊತೆ ಪ್ರೀತಿ ಮಾಡ್ತಾ ಇರ್ತೀವಿ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸುಖ ಇರೋದು ಸಾಸುವೆ, ದುಃಖ ತುಂಬಿ ತುಳುಕ್ತಾ ಇದೆ ಈ ಜಗತ್ತಿನಲ್ಲಿ. ಹಾಗಾಗಿ